ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡೋ, ನಮ್ಮ ಅಣ್ಣ ಅತ್ತಿಗೆ ಮಾತು ಕೊಟ್ಟವ್ರೆ, ಹಂಗಾಗಿ ನೀವು ಬದುಕಂಡ್ರಿ. ಲಂಚ ತಕೊಂಡು ಸಂದಾಗಿ ಓದೋರ್ ಜೀವನದಲ್ಲ ಆಟ ಆಡ್ತೀರಾ? ಆಟ ಸರ್ ನಮಸ್ಕಾರ. ನನ್ನ ಹೆಸರು ಕಂಠಿ, ಶ್ರೀಕಂಠೇಶ್ವರ. ನಾವು ಹಳ್ಳಿಯವರು, ಏನು ಓದ್ಕೊಂಡಿಲ್ಲ. ಈ ದಿನ ಹೆಂಗೆ ಬೇಕೋ ಹಂಗೆ ನಮ್ಮ ಜೀವನನ ಬದುಕ್ಬಿಟ್ವು. ಆದರೆ ಈಗೀಗ ಹೊಸಿ ದಾರಿಗೆ ಬಂದಿದ್ದೀವಿ. ಈ ಹೊಡಿಯೋದು ಬಡಿಯೋದನ್ನೆಲ್ಲ ಬಿಟ್ಬಿಟ್ಟಿವಿ ಸರ್. ನಮ್ಮ ಹುಡುಗರಿಗೂ ಅದನ್ನೆಲ್ಲ ಮಾಡಬೇಡ್ರಲ್ಲ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ನಿಮ್ಮಂಥವ್ರಿಂದ ನಾವು ಬದಲಾಗೋದು ಸಾನೇ ಕಷ್ಟ ಆಯ್ತೈತೆ. ದಯವಿಟ್ಟು ಸರ್ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾರೋ ನೀವೆಲ್ಲ, ನಾವೇನು ಮಾಡಿದ್ದೀವಿ ಅಂತನಾದರೂ ಹೇಳ್ರಲ್ಲೇ. ಏಕವಚನ ಮುಗಿಸಿ ಇರಲ್ಲ. ನೀವು ಯಾರು ಅಂತನೂ ಗೊತ್ತು, ನಿಮ್ಮ ಕೆಲಸ ಏನಂತನೂ ಗೊತ್ತು. ಆದರೆ ಲಂಚ ತಗೊಂಡು ನಮ್ಮವ್ರ ಫೈಲ್ಗೆ ಸೈನ್ ಹಾಕ್ಬಾರ್ದು ಅಂತ ತೀರ್ಮಾನ ಮಾಡಿದ್ರಂತೆ. ಆ ವಿಷಯನೂ ಗೊತ್ತಾಯ್ತು. ನಮ್ಮವ್ರು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಡೆಲ್ಲಿ ಗಂಟ ಬಂದು ಎಲ್ಲ ಪರೀಕ್ಷೆನಾಗೂ ಪಾಸ್ ಆಗೋರು. ಅಂಥದನ್ನ ನೀವು ತಡೆಯೋಕೆ ಹೋಗ್ತಿದ್ದೀರಲ್ಲ, ತೆಪ್ಪಲ್ವ ಸರು. ನಮ್ಮ ದೇಶದಾಗೆ ಸಾವಿರಾರು ಜನ ನಿಯತ್ತಾಗಿರೋ ಆಫೀಸರ್ಗಳವ್ರೆ. ಆದರೆ ನಿಮ್ಮಂಥ ಒಬ್ಬರೊಬ್ಬರ ಮಾಡೋ ಕೆಲಸದಿಂದ ಜನಗಳು ಎಲ್ಲರನ್ನೂ ಹಂಗೆ ಅಂತ ತೀರ್ಮಾನ ಮಾಡ್ಕೊಬಿಡ್ತಾರೆ. ಅದಕ್ಕೆ ಹೇಳ್ತೇವೆ, ನಿಮ್ಮ ಕರ್ತವ್ಯ ನೀವು ಸರಿಯಾಗಿ ಮಾಡಿದ್ದಿದ್ರೆ ನಾವಿದ್ನೆಲ್ಲ ಮಾಡೋದು ಬೇಕಿರ್ಲಿಲ್ಲ. ಏನಂತೀರಾ? ಏಯ್, ಅಪ್ಪಿ ತಪ್ಪಿ ಏನಾನ ಉಲ್ಟಾ ಹೊಡಿಯೋ ಯೋಚನೆ ಮಾಡಿದ್ರ ನಿಮ್ಮ ಹೆಂಡ್ರು ಮಕ್ಕಳು ನಮ್ಮ ಕಂಟ್ರೋಲ್ ಆಗವ್ರೆ. ಎಲ್ಲ ಸುಮ್ಕಿರ್ಲ, ದಿಗ್ಲಿಸ್ಬೇಡ. ಪಾಪ ಅವರು ಓದ್ಕೊಂಡಿರೋರು. ನಾವು ಏನೆಲ್ಲ ಮಾಡ್ಬೋದು ಅಂತ ಅವ್ರಿಗೆ ಚಂದ ಗೊತ್ತಿರ್ತೈತೆ ಅಲ್ವಾ ಸರು? ಶ್ರೀ, ಕೇಳಿಸ್ಕೊಂಡ್ರಲ್ಲ ನಮ್ಮವ್ರ ಧ್ವನಿ. ಮುಂಗ್ಸೆ ಗುಳಿ ಹಾಕೊಳ್ಳೆ. ಅದಕ್ಕೆ ಬನ್ನಿ. ಶ್ರೀ, ಯಾರು ಇವರೆಲ್ಲ? ಮಿಸ್ ಇವರು ಈ ಗುಡಿ ಉಸ್ತುವಾರಿಯವರು ಮಾತಾಡ್ತಿದ್ದು. ಮಾಸ್ಕ್ ಎಲ್ಲ ಹಾಕೊಂಡಿದ್ದಾರೆ. ಅದು ಇಬ್ರಿಗೂ ನೆಗಡಿ, ಕೆಮ್ಮು, ಕಣ್ಣೂರಿ ಅಂತೆ. ಅದಕ್ಕೆ ಮಿಸ್ ನೀವು ಹೋಗಿರಿ, ನಾನು ಬಂದೆ. ಸರಿ, ಬೇಗ ಬನ್ನಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿಂದ ಹೋದ್ಮೇಕೆ ನಮ್ಮವ್ರ ಫೈಲ್ಗೆ ಸಹಿ ಆಗಬೇಕು. ಇಲ್ಲ ಅಂತಂದರೆ ನಿಮ್ಮ ಹೆಂಡ್ರಿಗೆ ಬಂದು ನಿಮ್ಮ ಬಾಡಿ ತಗೊಳ್ಳೋಕ್ಕೆ ಸಹಿ ಆಗಬೇಕಾಯ್ತದೆ. ಸರಿ ಸರ್, ಹೋಗಿ ಬನ್ನಿ. ಪ್ರಯಾಣ ಸುಖವಾಗಿರಲಿ. ಮುಂಚೆ ಕಳಿಸ್ಕೊಡ್ಲಾ? ಸರಿ ಅಣ್ಣ.
ಹ್ಯಾಪಿ ಜರ್ನಿ. ವಿನುತವ್ರೆ, ಇದ್ರಾಗ ನಿಮ್ದು ಏನೂ ತಪ್ಪಿಲ್ಲ. ಇದು ನಾನೇ ತಗೊಂಡಿದ್ದ ತೀರ್ಮಾನ. ಸಹನಾ ಅವ್ರೆ, ನೀವೇನೇ ಹೇಳಿದ್ರು ನಾನು ಒಪ್ಪಲ್ಲ. ನೀವು ಬನ್ನಿ, ಮುರಳಿ ಅವರಿಗೆ ಎಲ್ಲ ವಿಷಯ ಗೊತ್ತಾಗ್ಲಿ. ನಾನು ಎಂತ ಪಾಪಿ. ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬಿಡಿ ವಿನುತವ್ರೆ. ಹೇಳುದ್ನಲ್ಲ, ನಿಮ್ ಜಾಗದಾಗ ನಿಂತು ನೋಡಿದ್ರೆ ನಿಮ್ಗೆ ಏನೂ ತಪ್ಪಿಲ್ಲ. ಯಾರೇ ಆದ್ರೂ ಇದನ್ನೇ ಮಾಡ್ತಿದ್ರು. ಮುರಳಿ ಅವರು ಒಂಟಿಯಾಗಿರಬಾರ್ದು, ಅವ್ರು ಕಷ್ಟಪಡಬಾರ್ದು ಅಂತ ಅವ್ರನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೀರ. ಅದು ಅಲ್ಲದೆ ಈಗಾಗಲೇ ಮದುವೆ ಆಗಿರೋ ವ್ಯಕ್ತಿನ ಒಪ್ಕೊಳ್ಳೋದು ಆಟ್ ಸುಲಭದ ವಿಷಯ ಅಲ್ಲ. ನಿಮಗೆ ಮುರಳಿಯವರು ಅಂದರೆ ಇಷ್ಟ ತಾನೆ? ಸಹನಾ ಅವ್ರೆ, ಪ್ಲೀಸ್ ನನಗೆ ಈ ಶಿಕ್ಷೆ ಕೊಡ್ಬೇಡಿ. ನೀವು ಸತ್ತೋಗಿದ್ದೀರಾ ಅಂತ ಎಲ್ರು ತಿಳ್ಕೊಂಡಿದ್ದಾರೆ. ಯಾಕೆ ಹೀಗ್ ಮಾಡ್ತಿದ್ದೀರಾ? ಸಹನ ಸತ್ತೋಗಿರೋದು ದಿಟನೆಯ. ಇದು ಹಳೆ ಸಹನ ಅಲ್ಲ. ನನ್ನ ಸುತ್ತ ಇರೋರ್ಗೆ ಸಾಧನ ಆಗಿ ಹೇಳ್ತೀವಿ. ನೀವು ಹೋಗಿ ಮುರಳಿ ಅವ್ರನ್ನ ಮದುವೆ ಆಗಿ. ನಿಮ್ಮ ಮನ್ಸಾಗೆ ಏನ್ ಚಿಂತೆ ಕಾಡ್ತೈತೆ ಅಂತ ನನ್ಗೆ ಅರ್ಥ ಆಯ್ತೈತೆ ವಿನುತವ್ರೆ. ಈಗ ಮದುವೆ ಅಂತ ಆಗೋದ್ರೆ ಮುಂದೆ ಒಂದಿನ ವಾಪಸ್ ಬಂದು ನೀವಿಬ್ರನ್ನ ದೂರ ಮಾಡ್ಬಿಡ್ತೀನಿ ಅಂತ ತಾನೆ? ನಾನು ಮಾಡೋ ಅಡುಗೆ ಮೇಲೆ ಆಣೆ ಮಾಡಿಟ್ಟು ಹೇಳ್ತೀವಿ, ಆ ಸಂಬಂಧ ಮುಗ್ದೋಯ್ತು. ನನಗೂ ಅವ್ರಿಗೂ ಇದ್ದಿದ್ದ ಸಂಬಂಧದ ಋಣ ತೀರೋಯ್ತು. ಕೆಲವೊಂದು ತಪ್ಪಿಗೆ ಪ್ರಾಯಶ್ಚಿತ ಐತೆ ಹೊರತು ಕ್ಷಮೆ ಇಲ್ಲ. ನನ್ನ ಮದುವೆ ಜೀವನ ಮುಗ್ದೋಯ್ತು ವಿನುತಾ ಅವ್ರೆ. ಅಷ್ಟು ಪ್ರೀತಿ ಮಾಡಿ ಮದ್ವೆ ಆದವ್ರು ನೀವು. ಆದ್ರೂ ಯಪ್ಪಾತ್ ಪ್ರೀತಿ ನರ್ಕ. ಬೆಚ್ಚಗಿಲ್ಲಿ ಅಂತ ಮರಿಗಳನ್ನ ಬೆಂಕಿಗೆ ಹಾಕಾಯ್ತದ? ಹಣೆ ಬರೋದು ವಿರುದ್ಧವಾಗಿ ಹೋದ್ರೆ ತೆಪ್ಪಾಯ್ತದೆ. ನಾನು ಮುರಳಿಯವರು ಪ್ರೀತಿ ಮಾಡಿದ್ದು ನಿಜನೇಯ, ನಮ್ಮ ಪ್ರೀತಿನೂ ನಿಜ. ಆದರೆ ಸಂಸಾರಕ್ಕೆ ಅದನ್ನು ಮೀರಿ ನಂಬಿಕೆ ಬೇಕಿತ್ತು, ಅದು ಬೆಳಿಲಿಲ್ಲ. ನನಗೆ ವಾಪಸ್ ಹೋಗಕ್ಕೆ ಮನಸ್ಸಿಲ್ಲ. ಮುರಳಿಯವರು ಅವ್ರ ತೆಪ್ಪನ ತಿತ್ಕೊಂಡಿರ್ತಾರೆ. ನೀವು ಅಳ್ಬೇಡಿ, ನಿಮ್ಮ ಜೀವನ ಸಂದಾಗಿರ್ಲಿ. ನಾನು ಬದುಕಿರೋ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಹೇಳಿಮ್ ಯಾಕೆ? ನಿಮ್ನ ಮುರಳಿಯವ್ರನ್ನ ದೂರ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.